ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಂದಾಗಿಂದ ಅಧಿಕಾರಕ್ಕೆ ಯಾವಾಗ ಎರಡನೇ ಬಾರಿಗೆ ಅಧ್ಯಕ್ಷ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ, ಅವರು ತಗೊಂಡ್ಬರ್ತಿರುವಂತಹ ಅಥವಾ ಅವರು ಘೋಷಣೆ ಮಾಡ್ತಿರುವಂತಹ ಒಂದೊಂದು ನಿರ್ಧಾರಗಳು ಕೂಡ ಇಡೀ ವಿಶ್ವವನ್ನು ಒಂದು ರೀತಿ ರೊಚ್ಚಿಗೇಳಿಸ್ತಾ ಇದೆ ಅಂತಲೇ ಹೇಳ್ಬೋದು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನಾಗಿದೆ? ಹಾಗಾದರೆ ಅಮೆರಿಕಾವನ್ನು ಮುಳುಗಿಸೋದಕ್ಕೆ ಏನಾದರೂ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್? ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಇದಕ್ಕೆ ಒಂದಷ್ಟು ರೀಸನ್ಗಳು ಕೂಡ ಇರುವಂಥದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಅಂದರೆ ಟ್ಯಾರಿಫನ್ನು ಯಾವ ರೀತಿ ಡೊನಾಲ್ಡ್ ಟ್ರಂಪ್ ಇಡೀ ವಿಶ್ವದ ಮೇಲೆ, ಅದರಲ್ಲೂ ಕೂಡ ಭಾರತದ ಮೇಲೆ ಹೇರಿದ್ರು, ಇದರಿಂದ ಅವರ ದೇಶಕ್ಕೆ ಸಾಕಷ್ಟು ನಷ್ಟವೂ ಕೂಡ ಆಗ್ತಿದೆ. ಅದು ಯಾವ ರೀತಿ ನಷ್ಟ ಅನ್ನೋದನ್ನು ಕೂಡ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಹಾಗಾದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಆ ಥರ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರಪ್ಪ ಅನ್ನುವಂಥ ಒಂದು ಸವಾಲು ನಿಮ್ಮನ್ನೆಲ್ಲ ಕಾಡ್ತಾ ಇರುತ್ತೆ. ಸೊ ಮುಂಚೆಯಿಂದನೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ನಿಲುವೇನಿತ್ತು, ಇಮಿಗ್ರೇಷನ್ ವಿರುದ್ಧ ಇತ್ತು. ಅಂದರೆ ಅದರಲ್ಲೂ ಕೂಡ ಭಾರತದಿಂದ ಹೆಚ್ಚಾಗಿ ಅಮೇರಿಕಾಗೆ ಏನು ಕೆಲಸದ ಮೇಲೆ ಜನ ಹೋಗುವಂತಹದ್ದು. ಇಡೀ ವಿಶ್ವದಲ್ಲಿ ಚೈನಾ ಇರಬಹುದು, ಭಾರತ ಇರ್ಬೋದು, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಅಮೇರಿಕಾಗೆ ಪ್ರತಿ ವರ್ಷವೂ ಕೂಡ H-1B ವೀಸಾದ ಅಡಿ ಹೋಗ್ತಾರೆ ಕೆಲಸಕ್ಕೆ. ಆದರೆ ಜಾಸ್ತಿ ಪ್ರಮಾಣದಲ್ಲಿ ಭಾರತದಿಂದಲೇ ಹೋಗೋದು. ಫಾರ್ ಎಕ್ಸಾಂಪಲ್ ನಾವು ಯೋಚನೆ ಮಾಡೋದಾದರೆ ಈ ಒಂದು H-1B ವೀಸಾ ಏನಿದೆ, ಈ ವೀಸಾದ ಅಡಿಯಲ್ಲಿ 71% ಭಾರತೀಯರೇ ಅಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು. ಹೀಗಾಗಿ ಮೊದಲಿನಿಂದಲೂ ಕೂಡ ಡೊನಾಲ್ಡ್ ಟ್ರಂಪಿಗೆ ಏನು ಈ ಒಂದು ವಲಸಿಗರು ಅಂತ ಕರಿತೀವಿ, ಆ ಒಂದು ವಲಸಿಗರ ಮೇಲೆ ಒಂದು ರೀತಿ ಆಕ್ರೋಶ, ಒಂದು ರೀತಿ ದ್ವೇಷ ಇದ್ದೇ ಇತ್ತು. ಸೊ ಹೇಗಾದರೂ ಮಾಡಿ ಇವ್ರನ್ನೆಲ್ಲ ನಮ್ಮ ದೇಶವನ್ನು ಖಾಲಿ ಮಾಡಿಸ್ಬೇಕು, ನಮ್ಮ ದೇಶದಿಂದ ಓಡಿಸ್ಬೇಕು ಅನ್ನುವಂಥ ಒಂದಷ್ಟು ನಿಲುವುಗಳನ್ನ ಅವರು ಮುಂಚೆಯಿಂದನೂ ಕೂಡ, ಯಾಕಂದರೆ ಅವರು ಫಸ್ಟ್ ಟರ್ಮಲ್ಲಿ ಏನು ದೇಶದ ಅಧ್ಯಕ್ಷ ಆಗಿರ್ತಾರೆ, ಆ ಒಂದು ಸಂದರ್ಭದಲ್ಲೂ ಕೂಡ ವಲಸಿಗರ ಮೇಲೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರು. ಬಟ್ ಈ ಒಂದು ಸಿಚುವೇಶನಲ್ಲಿ ನೋಡೋದಾದರೆ ಈಗ ಮತ್ತೊಮ್ಮೆ ಅಲ್ಲಿನ ವಲಸಿಗರು, ಅದರಲ್ಲೂ ಕೂಡ ಮೇಯ್ನಾಗಿ ನಾವು ಫೋಕಸ್ ಮಾಡಬೇಕಿರುವಂತಹದ್ದು ಭಾರತೀಯ ವಲಸಿಗರನ್ನು ಅವರು ಟಾರ್ಗೆಟ್ ಮಾಡಿರುವಂತಹದನ್ನ ನಾವಿಲ್ಲಿ ಗಮನಿಸ್ತಾ ಇರಬಹುದು. ಅವರ ವಿರುದ್ಧ ಒಂದು ಕ್ರಮವನ್ನು ಹೇರಿರುವಂತಹದ್ದು. ಹಾಗಾದರೆ ಏನು ಅಂತ ನಾವು ನೋಡುವುದಾದರೆ, H-1B ವೀಸಾ ರಿನೇವಲ್ ಇರಬಹುದು ಅಥವಾ ಅದನ್ನು ಮತ್ತೊಮ್ಮೆ ಅಂದರೆ ಎಕ್ಸ್ಟೆಂಡ್ ಏನು ಮಾಡಬೇಕಾಗತ್ತೆ, ಅದಕ್ಕೆ ಜೊತೆಗೆ ಹೊಸ H-1B ವೀಸಾ ಏನಿರುತ್ತೆ, H-1B ವೀಸಾ ಏನಿರುತ್ತೆ, ಅದಕ್ಕೆ ಅಪ್ಲೈ ಮಾಡಬೇಕಂದ್ರೆ $1,00,000 ಫೀಸನ್ನು ಕಟ್ಟಲೇಬೇಕಾಗತ್ತೆ. ಎಸ್. ಸೊ ಯಾವಾಗ ಅಮೇರಿಕ ಸರ್ಕಾರ ಈ ಒಂದು ಘೋಷಣೆಯನ್ನು ಮಾಡುತ್ತೋ, ಈ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತೋ, ಒಂದು ದೊಡ್ಡ ಮಟ್ಟದಲ್ಲಿ ಪ್ಯಾನಿಕ್ ಎದ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಎಸ್, ಏರ್ಪೋರ್ಟ್ಗಳಲ್ಲಿ ನೋಡಿದ್ರೆ ಹಲ್ಚಲ್ ಸೃಷ್ಟಿಯಾಗ್ಬಿಟ್ಟಿದೆ. ಏರ್ಪೋರ್ಟ್ಗಳು ಕೂಡ ತಮ್ಮ ಒಂದು ಫ್ಲೈಟ್ನ ರೇಟ್ನ ಜಾಸ್ತಿ ಮಾಡಿಬಿಟ್ಟಿದ್ದಾವೆ, ಟಿಕೆಟ್ ದರವನ್ನು ಹೆಚ್ಚಳ ಮಾಡಿಬಿಟ್ಟಿದೆ. ಹಾಗಾದರೆ ಯಾಕೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನಾವು ನೋಡುವುದಾದರೆ, ಈಗ $1,00,000 ಏನು ನಾವು ಫೀಸ್ ಕಟ್ಟಬೇಕಾಗತ್ತೆ ಈ ಒಂದು ವೀಸಾಗೆ ಅಪ್ಲೈ ಮಾಡೋರು ಅಂತ ಏನು ಅಮೇರಿಕ ಒಂದು ಆದೇಶವನ್ನು ಹೊರಡಿಸಿರುವಂತಹದ್ದು, ಒಂದು ನಿಯಮವನ್ನು ತಂದಿದೆಯಲ್ವಾ, ಇದ್ರ ಪ್ರಕಾರ ಯಾರಿಗೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಅಂದರೆ ಈ ರೂಲ್ಸ್ನಲ್ಲಿ ಏನಿದೆ ಏನಿಲ್ಲ, ಈ ರೂಲ್ಸ್ನ ಅನ್ವಯ ಏನು ಮಾಡಬೇಕು ಏನು ಮಾಡಬಾರ್ದು ಅದನ್ನು ಎಲ್ಲೂ ಕೂಡ ಕ್ಲಿಯರಾಗಿ ಹೇಳಿಲ್ಲ. ತುಂಬ ಗೊಂದಲಗಳಿದೆ. ಹೀಗಾಗಿ ಅಲ್ಲಿ ಏನು ಒಂದು ಕೆಲಸ ಮಾಡ್ತಾ ಇದ್ದಂತಹ ಭಾರತೀಯರಿರ್ಬೋದು ಅಥವಾ ವಿದೇಶಿಗರಿರ್ಬೋದು, ಅವ್ರಿಗೆ ಒಂದು ರೀತಿ ಪ್ಯಾನಿಕ್ ಆಗಿಬಿಟ್ಟಿದೆ. ಯಾಕಂತಂದರೆ ಇನ್ನೊಂದು ಸ್ವಲ್ಪ ದಿನಗಳು ಬಿಟ್ಟರೆ ನಮ್ಮ ದೇಶದಲ್ಲಿ ದಿವಾಳಿ ಸಂಭ್ರಮ ಶುರುವಾಗುತ್ತೆ. ಈಗಾಗಲೇ ದಸರಾ ಸಂಭ್ರಮ ಅತಿ ಶೀಘ್ರದಲ್ಲೇ ಶುರುವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತು ಒಂದಷ್ಟು ಫಂಕ್ಷನ್ಸ್ಗಳಿರ್ಬೋದು, ಇದೆಲ್ಲ ಒಂದು ಕಾರಣದಿಂದ ಏನು ಆ ಒಂದು ಅಮೇರಿಕಾದಿಂದ ಭಾರತ ಇರ್ಬೋದು, ಬೇರೆ ಬೇರೆ ವಿದೇಶಗಳಿಗೆ ತೆರಳಿದ್ರಲ್ವ ಜನ, ಈಗ ಅವರೆಲ್ಲ ಅಚಾನಕ್ಕಾಗಿ ವಾಪಸ್ ಹೋಗಬೇಕು. ಅಂದರೆ ಬಹುತೇಕ ಅಮೇರಿಕಾದ ಕಂಪ್ನಿಗಳು ಅವ್ರಿಗೊಂದು ಡೆಡ್ಲೈನ್ ಕೊಟ್ಟಿದೆ, ಸೆಪ್ಟೆಂಬರ್ 21 ಅಂದರೆ ಇವತ್ತು ಒಳಗಡೆ ದೇಶಕ್ಕೆ ವಾಪಸ್ ಹೋಗಬೇಕು, 24 ಗಂಟೆ ಒಳಗಡೆ ವಾಪಸ್ಸು ಅಮೇರಿಕಾಗೆ ಹೋಗಬೇಕು ಅಂತ ಒಂದು ಡೆಡ್ಲೈನನ್ನು ಕೊಟ್ಟಿದೆ. ಅದಕ್ಕೆ ಕಾರಣ ಈ ಅಮೇರಿಕ ಸರ್ಕಾರ ಹೇಳಿದಂತಹ $1,00,000 ಫೀಸ್ನ ಒಂದು ಮೊತ್ತ. ಯಾಕೆ ಅಂತಂದರೆ, ಈಗ ಅಮೇರಿಕ ಹೇಳಿರುವಂತಹದ್ದು ಇದಕ್ಕೆ ಈಗ ಒಂದು H-1B ವೀಸಾಗೆ ಅಪ್ಲೈ ಮಾಡೋರು, ಜೊತೆಗೆ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಥವಾ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿರೋ $1,00,000 ಕೊಡಬೇಕು ಅಂತ ಹೇಳಿರುವಂತಹದ್ದು. ಬಟ್ ಈಗ ಜನರಲ್ಲಿ ಒಂದಷ್ಟು ಸವಾಲುಗಳು ಎದುರಾಗ್ಬಿಟ್ಟಿದೆ. ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಏನು ಮಾಡಿದ್ರೆ ಏನಾಗ್ಬಿಡುತ್ತೆ, ನಾವು ಈ ದೇಶಕ್ಕೆ ಇವಾಗ ಹೋಗಲಿಲ್ಲ ಅಂತಂದರೆ ಮತ್ತೆ ಏನಾಗ್ಬಿಡುತ್ತೆ, ನಾವು ಹೋಗ್ಬೋದಾ ಇಲ್ವಾ, ಇಷ್ಟು ಗೊಂದಲಗಳಿದೆ. ಮತ್ತು $1,00,000 ನಾವು ಎಲ್ಲಿಂದ ತರೋದು? ಇದು ಹಳೆ ವೀಸಾ, ಆಲ್ರೆಡಿ ವೀಸಾ ಹೋಲ್ಡರ್ಸ್ ಇರ್ತಾರೆ ಗೊತ್ತಾ, H-1B ವೀಸಾ ಹೋಲ್ಡರ್ಸ್ ಏನಿರ್ತಾರಲ್ವ, ಅವ್ರಿಗೂ ಕೂಡ ಕನ್ಫ್ಯೂಷನ್ ಶುರುವಾಗ್ಬಿಟ್ಟಿದೆ. ಅಂದರೆ ನಾವು ಈಗ ವಾಪಸ್ಸು ಈಗ ಅಮೇರಿಕಾಗೆ ಹೋಗ್ಬೇಕಂದ್ರೆ ನಾವು ಕೂಡ $1,00,000 ಕಟ್ಟಬೇಕಾ ಫೀಸು, ಈ ಒಂದು ಗೊಂದಲಗಳು ಅವರಲ್ಲಿದೆ. ಇದಕ್ಕೆ ಕಾರಣ
ಅವರು ಸೂಕ್ತವಾದಂಥ ಒಂದು ಮಾಹಿತಿ ನೀಡಿಲ್ಲ, ಸೂಕ್ತವಾದಂತಹ ಒಂದು ಪ್ರೊಸೀಜರ್ಸ್ ಏನಿರುತ್ತಲ್ಲ ಅದನ್ನು ಅಲ್ಲಿನ ಜನರಿಗೆ ತಿಳಿಸಿಲ್ಲ. ಈ ಒಂದು ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳು ಅಲ್ಲಿ ಒಂದು ವಿದೇಶಿ ಕೆಲಸಗಾರರು ಏನಿರ್ತಾರೆ ಅವರಿಗೆ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಏನಾಗ್ತಿದೆ, ಎಂಥ ಸಿಚುವೇಶನಿಗೆ ಬಂದು ನಿಂತ್ಬಿಟ್ಟಿದೆ ಅಂತಂದ್ರೆ ಇವಾಗ ಸಿಚುವೇಶನು ಏನು ಮದುವೆಗಳಿಗಿರ್ಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋಕ್ಕೆ, ಹಬ್ಬಗಳಿಗೆ ಅಂತ ಏನು ರಜೆ ತೊಗೊಂಡು ಬಂದುಬಿಟ್ಟಿದ್ರಲ್ಲ ಅವರು ಎದ್ನೋ ಬಿದ್ನೋ ಅಂತ ಓಡೋಗ್ತಾ ಇರೋದು ಒಂದು ಕಡೆ. ಇನ್ನೊಂದು ಕಡೆ ಖುದ್ದು ತಮ್ಮದೇ ಮದುವೆ ಇರುತ್ತಲ್ವಾ, ಅಂದರೆ ನಾವೇ ಇವಾಗ ಮದುವೆ ಆಗೋರು ಇರ್ತೀವಿ, ಅಂಥ ಒಬ್ಬ ವ್ಯಕ್ತಿಯು ಕೂಡ ಈ ಒಂದು ತಮ್ಮದೇ ಒಂದು ಮದುವೆಯನ್ನು ಬಿಟ್ಟು ವಾಪಸ್ ಅಮೇರಿಕಾಗೆ ಓಡೋಗ್ತಾ ಇರುವಂಥ ಒಂದು ಸಿಚುವೇಶನ್ಸನ್ನೇ ಗಾಬರಿಯಲ್ಲಿ ಮದುವೆನೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇರುವಂಥ ಒಂದಷ್ಟು ಸಿಚುವೇಶನ್ಗಳು ಕೂಡ ಈಗ ಉದ್ಭವ ಆಗಿದೆ. ಅಂದರೆ ಒಂದು ರೀತಿ ಪ್ಯಾನಿಕ್ ಸೃಷ್ಟಿಯಾಗಿದೆ. ಯಾಕೆ ಅಂದರೆ ಜನಕ್ಕೆ ಒಂದು ಮಾಹಿತಿ ಸರಿಯಾಗಿಲ್ಲ. ಅಂದರೆ ಯಾವ ಒಂದು ವೀಸಾಗೆ $1,00,000 ಕೊಡಬೇಕು ಅನ್ನುವಂಥ ಒಂದು ಮಾಹಿತಿ ಅವರಿಗೆ ಇಲ್ಲ. ಇದು ಅಮೆರಿಕ ಸರ್ಕಾರದಿಂದ ಆದಂತಹ ಒಂದು ದೊಡ್ಡ ಬ್ಲಂಡರ್ ನಿರ್ಧಾರ ಅಂತಲೇ ಹೇಳ್ಬೋದು. ಸೊ ಏನಾಗಿದೆ ಅಂತಂದರೆ, ಏನು ಕಂಪ್ನೀಸ್ಗಳು ಹಾಗಾದರೆ ಯಾಕೆ ಡೆಡ್ಲೈನ್ ಕೊಟ್ಟವು ಅಂತ ನಾವು ನೋಡುವುದಾದರೆ, ಸೊ ಈಗ ವಿದೇಶಗಳಿಂದ ಅಥವಾ ಭಾರತದಿಂದ ಏನಾದರೂ ಸ್ಕಿಲ್ಡ್ ಪರ್ಸನ್ಸ್ನ ಅವರು ಕೆಲಸಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಮೇರಿಕಾಗೆ ಅಂತ ಅಂದಾಗ ಅವರಿಗೆ ಕಂಪ್ನಿಗಳು ಅವ್ರನ್ನ ಆಹ್ವಾನ ಮಾಡೋದಂತಹ ಏನು ಕಂಪ್ನಿಗಳಿರ್ತಾವಲ್ಲ ಆ ಕಂಪ್ನಿಗಳು ಈ ಒಂದು ಮೊತ್ತವನ್ನು ಭರಿಸ್ಬೇಕಾಗತ್ತೆ, ಈ ಒಂದು ಫೀಸನ್ನು ಭರಿಸ್ಬೇಕಾಗತ್ತಲ್ವ. ಸೊ ಆ ಕಂಪ್ನಿಗಳು ಈಗ ಭಯ ಪಟ್ಟಿವೆ, ಎಲ್ಲಿ ನಾವು ನಮ್ಮ ಕೈಯಾರೆ ಇಷ್ಟೊಂದು ದುಡ್ಡನ್ನ ಕೊಡಬೇಕಾಗತ್ತೆ ಅಂತ ಅಂದ್ಕೊಂಡು ಏನು ರಜದ ಮೇಲೆ ಹೋಗಿರ್ತಾರಲ್ವ ಅವ್ರನ್ನೆಲ್ಲ ಕೂಡ ವಾಪಸ್ ಕರ್ಸ್ಕೊಳ್ತಿರೋವಂಥದ್ದು. ಮತ್ತು ನೆಕ್ಸ್ಟ್ ಯಾರಾದರೂ ಭಾರತಕ್ಕೆ ಬರುವಂತಹ ಪ್ಲ್ಯಾನ್ ಮಾಡಿದರೆ ಅವರ ರಜೆಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಅಲ್ಲಿನ ಕಂಪ್ನಿಗಳು ಹೇಳಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಅಲ್ಲಿ ಇರುವಂಥವರು ತಮ್ಮ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊತಿದ್ದಾರೆ. ಇಲ್ಲಿಗೆ ಬಂದಿರೋವಂಥವ್ರು ಒಂದೇ ದಿನದಲ್ಲಿ ವಾಪಸ್ ಓಡ್ ಹೋಗ್ತಾ ಇರುವಂತಹ ಸಿಚುವೇಶನ್ಸ್ಗಳು ಕೂಡ ಇದೆ. ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡಿರುವಂತಹ ಎಲ್ಲ ಏರ್ಲೈನ್ಸ್ಗಳು ಕೂಡ ಟಿಕೆಟ್ ದರಗಳನ್ನು ಜಾಸ್ತಿ ಮಾಡಿ, ಅಂದರೆ ದುಪ್ಪಟ್ಟುಗಳನ್ನ ಕೂಡ ಮಾಡಿಕೊಂಡು ಟಿಕೆಟ್ ದರದಿಂದ ಅವರು ಆದಾಯವನ್ನು ಪಡಿತಾ ಇರುವಂತಹದ್ದು. ಅಂದರೆ ಈ ಒಂದು ಸಿಚುವೇಶನ್ಸ್ನ ಅವರು ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾದರೆ ಈ $1,00,000 ಫೀಸು ಯಾರು ಕಟ್ಟಬೇಕು, ಹೇಗೆ ಕಟ್ಟಬೇಕು, ವರ್ಷ ಕಟ್ಟಬೇಕಾ ಇಲ್ಲ ಒನ್ ಟೈಮ್, ಅದನ್ನು ನಾವು ನೋಡುವುದಾದರೆ ಫಸ್ಟ್ ಆಫ್ ಆಲ್ ಇದಕ್ಕೊಂದು ಏನೋ ಒಂದು ಕನ್ಫ್ಯೂಷನ್ಸ್ ಇತ್ತು. ವರ್ಷ ನಾವು $1,00,000 ಫೀಸನ್ನು ಕಟ್ಬಿಟ್ಟು ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತ ಒಂದು ಗೊಂದಲ ಇತ್ತು. ಅದಕ್ಕೆ ಈಗ ಅಮೇರಿಕ ಸರ್ಕಾರ ಒಂದು ತೆರೆಯನ್ನು ಎಳೆದಿದೆ. ಖಂಡಿತವಾಗ್ಲೂ ಇಲ್ಲ, ಒನ್ ಟೈಮ್ ಅಪ್ಲೈ ಮಾಡಬೇಕಂದ್ರೆ ವೀಸಾಗೆ $1,00,000 ಕೊಡಬೇಕು. ಅಂದರೆ 3 ವರ್ಷಕ್ಕೆ ಈ ಒಂದು ವೀಸಾ ಸಿಗುತ್ತೆ. 3 ವರ್ಷದಿಂದ 6 ವರ್ಷಕ್ಕೆ ಈ ವೀಸಾ ಪೀರಿಯಡ್ ಏನಿದೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಈ 3 ವರ್ಷ ಆದಮೇಲೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಬೇಕಲ್ಲ, ಅವರು ಮತ್ತೊಮ್ಮೆ ಅಂದರೆ ಈ ವೀಸಾ ಎಕ್ಸ್ಪೈರ್ ಆಗ್ತಾ ಇರುವಂಥದ್ದನ್ನ ಮತ್ತು ರಿನ್ಯೂವಲ್ ಮಾಡಿಸ್ಕೊಬೇಕಂದ್ರೆ ಮತ್ತೊಂದು ಲಕ್ಷ ಪೇ ಮಾಡಬೇಕಾಗುತ್ತೆ. ಸೊ ಅವರಿಗೆ ಟೋಟಲ್ 2 ಲಕ್ಷ. ಹೊಸದಾಗಿ ಏನು ಅಪ್ಲೈ ಮಾಡ್ತಿದ್ದಾರಲ್ಲ ಅವರು $1,00,000 ಕೊಟ್ಟು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈಗ ಆಲ್ರೆಡಿ ವೀಸಾ ಹೋಲ್ಡರ್ಸ್ ಏನಿರ್ತಾರಲ್ಲ ಅವರಿಗೆ ಇದು ಯಾವುದೇ ರೀತಿಯಾದಂತಹ ಎಫೆಕ್ಟ್ ಆಗಲ್ಲ ಅಂತ ಕೆರೆಲಿವೋ ಲಿವಿಟ್ ಅಂದರೆ ಅಮೇರಿಕ ವೈಟ್ ಹೌಸ್ನ ಪತ್ರಿಕಾ ವಕ್ತಾರೆ ಹೇಳಿರುವಂತಹದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ಒಂದು ವಿಸ್ತೃತವಾದಂತಹ ಒಂದು ಪೋಸ್ಟನ್ನು ಕೂಡ ಮಾಡಿರುವಂತಹದ್ದು. ಹೀಗಾಗಿ ಈಗಾಗಲೇ ವೀಸಾ ಹೋಲ್ಡರ್ಸ್ ಏನಿರ್ತಾರೆ ಅವರು ಆತಂಕ ಪಡುವಂತಹ ಅಗತ್ಯ ಇಲ್ಲ. ಆದರೂ ಕೂಡ ನಮಗೆ ಯಾಕೆ ಬೇಕು ರಿಸ್ಕು, ನಾವು ಯಾಕೆ ರಿಸ್ಕ್ ತಗೊಳ್ಬೇಕು ಅಂತ ಜನ ಅಮೇರಿಕಾಗೆ ಓಡ್ತಾ ಇದ್ದಾರೆ, ಅಲ್ಲಿಂದ ರಜದ ಮೇಲೆ ಬಂದಿರುವಂಥವ್ರು ಅಂತ ಹೇಳ್ಬೋದು. ಸೊ ಇದರಿಂದ ಅಮೇರಿಕಾ ಮೇಲೆ ಒಂದಷ್ಟು ನೆಗೆಟಿವ್ ಎಫೆಕ್ಟ್ಗಳು ಕೂಡ ಆಗುತ್ತೆ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಬಟ್ ಅದಕ್ಕೂ ಮೊದಲು ಅಮೇರಿಕಾ ಅಧ್ಯಕ್ಷ ಬೇಕಂತಲೇ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಎಸ್, ಎಕ್ಸಾಕ್ಟ್ಲಿ. ಯಾಕಂದರೆ ಮುಂಚಿನಿಂದನೂ ಇಮಿಗ್ರೇಷನ್ ವಿರುದ್ಧ ಅಮೇರಿಕಾ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿರುದ್ಧವಾಗೇ ಇರ್ತಾರೆ. ಸೊ ನಮ್ಮ ದೇಶದಿಂದ ಎಸ್ಪೆಷಲಿ ಭಾರತೀಯರನ್ನು ಕಳಿಸ್ಬೇಕು ಅನ್ನುವಂಥ ಒಂದು ನಿಲುವನ್ನು ತಾಳಿರ್ತಾರೆ. ಸೊ ಈಗ ಈ $1,00,000 ಫೀಸ್ ಏನು ನಿರ್ಧಾರ ಬಂತಲ್ಲ, ಆಗ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರ ಒಂದು ಪತ್ರಿಕಾ ಅಂದರೆ ಒಂದು ವೈಟ್ ಹೌಸಿಂದ ಬಂದಿರುವಂತಹ ಪತ್ರಿಕಾ ಪ್ರಕಟಣೆಯನ್ನು ನಾವು ನೋಡುವಂತಹದ್ದಾದರೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಏನು ಅಲ್ಲಿಂದ ಫಾರಿನ್ಗಳಿಂದ ಬರುವಂತಹ ಏನು ಎಂಪ್ಲಾಯೀಸ್ ಅಂತ ಇರ್ತೀವಿ ಅಥವಾ ಅಲ್ಲಿಂದ ಕೆಲಸಕ್ಕೆ ಅಂತ ಬರುವಂಥವ್ರು ಏನಿರ್ತಾರೆ ಅವರು ಅಷ್ಟು ಹೈಲಿ ಸ್ಕಿಲ್ಡ್ ಆಗಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಹೇಳಿದ್ರ ಡೊನಾಲ್ಡ್ ಟ್ರಂಪ್. ಯಾಕಂದರೆ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ, ಟು ಎನ್ಶ್ಯೂರ್ ದ ಹೈಲಿ ಸ್ಕಿಲ್ಡ್ ಎಂಪ್ಲಾಯೀಸ್ ಅಂದರೆ ಆ ಒಂದು ಲೈನ್ ಏನಿದೆಯಲ್ಲ ಆ ಲೈನಲ್ಲಿ ಅವರು ಎಲ್ಲಾದರೂ ಒಂದು ಕಡೆ ಈಗ ಆಲ್ರೆಡಿ ಬೇರೆ ಬೇರೆ ದೇಶಗಳಿಂದ ಬರ್ತಿರೋರು ಅಷ್ಟು ಸ್ಕಿಲ್ಡ್ ಇಲ್ವಾ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಮುಂದೆ ಇನ್ನು ಬೇರೆ ಹೈಲಿ ಸ್ಕಿಲ್ಡ್ ಪರ್ಸನ್ಸ್ ನಮ್ಮ ದೇಶಕ್ಕೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ. ಜೊತೆಗೆ ನೆಕ್ಸ್ಟು ನಮ್ಮ ಅಮೇರಿಕಾದಲ್ಲೇ ನಮ್ಮ ಇಂಜಿನಿಯರ್ಸ್ಗೆ ಟ್ರೈನಿಂಗ್ ಕೊಡಬೇಕು. ಅಂದರೆ ಇನ್ನು ಮುಂದೆ ವಲಸಿಗರನ್ನ ನಮ್ಮ ದೇಶಕ್ಕೆ ಬರೋಕ್ಕೆ ಬಿಡಬಾರ್ದು, ನಮ್ಮ ದೇಶದಲ್ಲಿರೋರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅಮೇರಿಕಾ ಹೇಳಿರುವಂತಹದ್ದು. ಬಟ್ ಅದಷ್ಟು ಸುಲಭದ ಮಾತಾ? ಯಾಕಂದರೆ
ಅಮೇರಿಕಾದಲ್ಲಿರುವಂಥ ಜನಕ್ಕೆ ಏನಾದರೂ ಏನಾದ್ರು ಟ್ರೈನಿಂಗ್ ಕೊಟ್ಟು ಅವ್ರನ್ನೇ ಅಲ್ಲಿ ಮೇಲೆತ್ತಿ ಅವರು ಇದನ್ನು ಮಾಡೋ ಹಾಗಿದ್ದಿದ್ದರೆ ಇಷ್ಟು ವರ್ಷಗಳಿಂದ ಹಾಗಾದರೆ ಮಾಡಬೇಕಿತ್ತು. ಇಷ್ಟು ವರ್ಷಗಳಿಂದ ಆಗಿಲ್ಲದೆ ಇರೋದು ಈಗ ಅಚಾನಕ್ಕಾಗಿ ಒಂದೇ ದಿನದಲ್ಲಿ ಆಗ್ಬಿಡುತ್ತಾ? ಅದು ಸಾಧ್ಯನೇ ಇಲ್ಲ. ಸೊ ಅಮೇರಿಕಾದಿಂದ ಇನ್ ಕೇಸ್ ಈ ರೀತಿ ಯಾರಪ್ಪ 1 ಲಕ್ಷ ಅಪ್ಲೈ ಮಾಡ್ತಾರೆ, 1 ಲಕ್ಷ ಹೆಂಗೆ ಕೊಟ್ಟೋಗೋದು? $1 ಲಕ್ಷ, ಅದನ್ನು $1 ಲಕ್ಷ ಅಂದರೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಅಂದಾಜು ಏನಿಲ್ಲ ಅಂದರೆ 85 ಲಕ್ಷ ರೂಪಾಯಿ, ಅಂದರೆ ಹತ್ತತ್ರ 1 ಕೋಟಿ ಅಂದ್ಕೊಳ್ಳೋಣ. ಅಂದರೆ ಅಷ್ಟು ದುಡ್ಡನ್ನ ಕೊಟ್ಬಿಟ್ಟು ಅಮೇರಿಕಾಗೆ ಹೋಗೋದಕ್ಕೆ ಎಲ್ಲರೂ ಸಮರ್ಥರ, ಮತ್ತು ಎಲ್ಲರೂ ಹೋಗೋದಕ್ಕೆ ಬಯಸ್ತಾರ ಅಷ್ಟು ಲಕ್ಷ ಕೊಟ್ಟು ಅಲ್ಲಿಗೆ. ಪ್ಲಸ್ ಅಮೇರಿಕಾದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆ, ಅಮೇರಿಕ ಅಧ್ಯಕ್ಷ ತರ್ತಾ ಇರುವಂತಹ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಇಮಿಗ್ರೇಷನ್ ವಿರುದ್ಧ ಅವರು ಸಮರ ಸಾರಿರುವಂಥದಕ್ಕೆ ಮುಂದೆ ನಾವಲ್ಲಿಗೆ ಹೋದರೂ ಕೂಡ ನಮ್ಮ ಸಿಚುವೇಶನ್ ಡೋಲಾಯಮಾನವಾಗ್ಬಿಡುತ್ತೆ, ನಾವಿಲ್ಲಿ ಇರೋದಕ್ಕಾಗೋದಿಲ್ಲ, ಆ ಥರ ಬದುಕನ್ನು ನಮ್ಮ ಒಂದು ಬದುಕನ್ನು ದುಶ್ವಾರ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಒಂದಷ್ಟು ಜನ ಅಮೇರಿಕಕ್ಕೆ ಹೋಗದೇನೂ ಇರಬಹುದು. ಪ್ಲಸ್ ಈಗ ನಾನು ರಿನ್ಯೂವಲ್ ಮಾಡಿಸ್ಬೇಕು ಅಂದರೆ $1 ಲಕ್ಷ ನನ್ನ ಕೈಲಿ ಅಲ್ಲಿ ಕೊಡೋಕ್ಕಾಗಲ್ಲ. ಯಾಕಂದರೆ ಅಂದಾಜಲ್ಲಿ ಅಲ್ಲಿರೋ ಒಂದು ಏನು ನಮ್ಮ ಒಂದು ಭಾರತದಿಂದ ಹೋಗಿರ್ತಾರಲ್ವ ನೌಕರರು ಅಥವಾ ಅಲ್ಲಿ ಕೆಲಸ ಮಾಡುವಂಥವ್ರು, ಅವ್ರಿಗೇನಿಲ್ಲ ಅಂತಂದ್ರೂ ಸುಮಾರು ವಾರ್ಷಿಕವಾಗಿಯೇ 70,000 ರಿಂದ 80,000 ಅಂತ ಇಟ್ಕೊಳ್ಳೋಣ, $80,000 ಅಂತ ಇಟ್ಕೊಳ್ಳೋಣ ಅವರಿಗೆ ಇನ್ಕಮ್ಮು. ಸೊ $1 ಲಕ್ಷ ಅವರು ಬರೀ ರಿನ್ಯೂವಲ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ಅಪ್ಲೈ ಮಾಡೋದಕ್ಕೇ ಬೇಕು ಅಂತಂದರೆ ಆಬ್ವಿಯಸ್ಲಿ ಅವರು ಯೋಚನೆ ಮಾಡ್ತಾರೆ, ಇದಕ್ಕಿಂತ ನಮ್ಮ ಇಂಡಿಯಾನೇ ಬೆಸ್ಟ್, ನಾವು ಇಂಡಿಯಾಗೆ ವಾಪಸ್ ಬರೋಣ ಅಂತ. ಸೊ ಅಲ್ಲಿಂದ ಒಂದೊಮ್ಮೆ ಮ್ಯಾಕ್ಸಿಮಮ್ 50% ಜನ ಏನು ಅಲ್ಲಿಂದ ಒಂದು ಎವೇಟ್ ಮಾಡಿದ್ರು ಕೂಡ, ಅಲ್ಲಿಂದ ಬಂದರೂ ಕೂಡ, ವೆಕೇಟ್ ಮಾಡಿದ್ರು ಕೂಡ ನಮ್ಮ ಭಾರತಕ್ಕೆ ಬರ್ತಾರೆ. ನಮ್ಮ ಭಾರತಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ನಮ್ಮ ಭಾರತಕ್ಕೆ ದೊಡ್ಡದಾದಂತಹ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿಂದ ಕಲಿತು ಇಲ್ಲಿನ ಒಂದು ಪ್ರತಿಭಾನ್ವಿತರು ಪಲಾಯನ ಮಾಡ್ತಿದ್ದಾರೆ ಬೇರೆ ದೇಶಗಳಿಗೆ ಅನ್ನುವಂಥ ಒಂದು ಟಾಂಟ್ ಏನಿತ್ತು ಅದು ನಿಲ್ಲುತ್ತೆ. ಪ್ಲಸ್ ನಮ್ಮ ದೇಶದ ಪ್ರತಿಭಾನ್ವಿತರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ದೇಶ ಇನ್ನಷ್ಟು ಹೈಲಿ ಡೆವಲಪ್ ಆಗುತ್ತೆ, ಟೆಕ್ನಾಲಜಿಲಿ ಇನ್ನಷ್ಟು ಡೆವಲಪ್ ಆಗುತ್ತೆ. ಬಟ್ ಇದು ಅಮೇರಿಕಾಗೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ಏನು ಅಮೇರಿಕಾದ ಒಂದು ಪರಿಣಿತರು ಅಥವಾ ಒಂದು ಎಕ್ಸ್ಪರ್ಟ್ಸೇ ಹೇಳ್ತಿರೋ ಪ್ರಕಾರ ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವಂತಹ ಒಂದೊಂದು ನಿರ್ಧಾರನೂ ಕೂಡ ಅವರದ್ದೇ ದೇಶಕ್ಕೆ ಫ್ಯೂಚರಲ್ಲಿ ತುಂಬ ದೊಡ್ಡ ಮಟ್ಟದ ಪೆಟ್ಟನ್ನು ಬೀಳುತ್ತೆ. ಸೊ ಅಲ್ಲಿಂದ ಎಲ್ಲ ಒಂದು ಹೈಲಿ ಸ್ಕಿಲ್ಡ್ ಏನು ನಮ್ಮ ಒಂದು ಅಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ಅಮೇರಿಕಾದಲ್ಲಿ IT-BT ಕಂಪ್ನೀಸ್ ಅಥವಾ ದೊಡ್ಡ ದೊಡ್ಡ ಕಂಪ್ನೀಸಲ್ಲಿ ಇರುವಂಥದ್ದೇ ಫಾರಿನ್ ಸ್ಟಾಫ್ಸು. ಸೊ ಅವರೆಲ್ಲರೂ ಕೂಡ ಅಲ್ಲಿಂದ ವೆಕೇಟ್ ಮಾಡಿದಾಗ ಅಮೇರಿಕಾಗೆ ಒಂದು ದೊಡ್ಡ ಡೌನ್ಫಾಲ್ ಆಗುತ್ತೆ. ಅಮೇರಿಕಾ ಈಗ ಏನು ವಿಶ್ವದ ದೊಡ್ಡಣ್ಣ ಅಂತಿದೆ, ಅಲ್ಲಿಂದ ತುಂಬ ದೊಡ್ಡ ಡೌನ್ಫಾಲ್ ಆಗುತ್ತೆ. ಬಿಕಾಸ್ ಈಗ ಇವರೆಲ್ಲ ಈಗ ನಮ್ಮ ಕೈಲಿ ಇಷ್ಟು ಫೀಸ್ನ ಕಟ್ಟೋಕ್ಕಾಗಲ್ಲ ಅಂತ ಇನ್ ಕೇಸ್ ಏನಾದರೂ ಎಲ್ಲರೂ ಕೂಡ ಶಿಫ್ಟಿಂಗ್ ಆಯಿತು ಅಂತಂದರೆ ಅಲ್ಲಿ ಸಡನ್ನಾಗಿ ಅವರ ಜಾಗದಲ್ಲಿ ಫಿಲ್ ಮಾಡೋದಕ್ಕೆ ಅವರ ಒಂದು ಕೆಪಬಿಲಿಟಿ ಇರುವಂತಹ ಅಮೇರಿಕನ್ ಅವರಿಗೆ ಎಲ್ಲಿಂದ ಸಿಗ್ತಾರೆ? ರಾತ್ರಿ ಎಲ್ಲಿಂದ ಸಿಗ್ತಾರೆ? ಅವರಿಗೆ ಟ್ರೈನ್ ಅಪ್ ಮಾಡಬೇಕಂದ್ರೂ 1 ವರ್ಷ ಬೇಕು, ಅಲ್ಲಿ ಆ ಜಾಗಕ್ಕೆ ಫಿಲಪ್ ಮಾಡಬೇಕಂದ್ರೂ 1 ವರ್ಷ ಬೇಕು. ಬಟ್ ಅವರಿಗೆ ಎಲ್ಲಿಂದ ಸಿಗ್ತಾರೆ? ಈ ಒಂದು ಸವಾಲುಗಳನ್ನ ಕೂಡ ಇನ್ನು ಮುಂದೆ ಅಮೇರಿಕ ಎದುರಿಸುತ್ತೆ ಈ ಒಂದು ಸಿಚುವೇಶನ್ಗಳಿಂದ ಆಗ್ತಿರೋದ್ರಿಂದ. ಸೊ ನೆಕ್ಸ್ಟು HB1 ವೀಸಾ ಮೇಲೆ ಏನು ಟಾರ್ಗೆಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್, ಹಾಗಾದರೆ ನೆಕ್ಸ್ಟ್ F1 ವೀಸಾ, L1 ವೀಸಾ ಮೇಲೂ ಕೂಡ ಟಾರ್ಗೆಟ್ ಮಾಡ್ತಾರೆ, ಅಂದರೆ ಸ್ಟೂಡೆಂಟ್ಸ್ ವೀಸಾ ಮೇಲೂ ಕೂಡ ಟಾರ್ಗೆಟ್ ಮಾಡ್ತಾರೆ. ಇದು ಕೂಡ ದೊಡ್ಡ ಸವಾಲಿದೆ. ಈಗ ಆಯ್ತಾ ಹೋಯಿತು ಅಂತಂದರೆ ಅಲ್ಲಿನೇ ಒಂದು ಆಂತರಿಕ ದಂಗೆಗಳು ಕೂಡ ಭುಗಿಲೇಳುತ್ತೆ. ಅವರಿಗೆ ಅವರ ಒಂದು ಪಬ್ಲಿಕ್ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗುವಂತಹ ಒಂದಷ್ಟು ಟೆನ್ಷನ್ಸ್ ಜಾಸ್ತಿ ಆಗುತ್ತೆ. ಮತ್ತು ಚೀನಾ ಜೊತೆಗೆ ನಾನೇನು ಕಾಂಪೀಟ್ ಮಾಡಬೇಕು ಅಂತ ಅನ್ಕೊತಿದ್ಯಲ್ಲ ಅಮೇರಿಕಾ, ಅದು ದೊಡ್ಡ ಒಂದು ರೀತಿ ಡೌನ್ಫಾಲ್ ಆಗುತ್ತೆ. ಯಾಕೆ ಅಂತಂದರೆ ಚೀನಾ ಇವತ್ತು ಯಾವ ಸಿಚುವೇಷನಲ್ಲಿ ಇದೆಯಲ್ಲ ಆ ಸಿಚುವೇಷನಿಗೆ ಬರೋಕ್ಕೆ ಅವ್ರಿಗೆ ಏನಿಲ್ಲ ಅನ್ನೋ ಸುಮಾರು 40 ವರ್ಷ ಟೈಮ್ ತೊಗೊಂಡಿದೆ. ಸೊ ಕಂಟಿನ್ಯೂಸ್ ಆಗಿ ಹಗಲು ಇರುಳು ಅಂತ ಅವರು ಶ್ರಮಪಟ್ಟು ಇವತ್ತು ಈ ಲೆವೆಲಿಗೆ ಬಂದಿದ್ದಾರೆ. ಬಟ್ ಅಮೇರಿಕಾದಲ್ಲಿ ಈಗ ಟ್ಯಾರಿಫ್ನ ಏನು ಇಡೀ ವಿಶ್ವದ ಒಂದು ದೇಶಗಳ ಮೇಲೆ ಒಂದು ಟ್ಯಾರಿಫನ್ನು ವಿಧಿಸಿದೆಯಲ್ಲ, ಫಾರ್ ಎಕ್ಸಾಂಪಲ್ ಯಾವುದೋ ದೇಶ ಬೇಡ, ನಮ್ಮ ಭಾರತಕ್ಕೆ ಏನು 50% ಟ್ಯಾಕ್ಸನ್ನು ವಿಧಿಸಿದೆಯಲ್ಲ, ಟ್ಯಾರಿಫನ್ನು ವಿಧಿಸಿದೆಯಲ್ಲ, ಭಾರತ ಏನು ಮಾಡುತ್ತೆ, ಪರ್ಯಾಯವಾಗಿ ಬೇರೆ ದೇಶಗಳ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಒಂದು 40 ರಾಷ್ಟ್ರಗಳನ್ನ ಈಗಾಗಲೇ ಅದು ಕಮ್ಯುನಿಕೇಟ್ ಮಾಡ್ತಾ ಇದೆ, ಬೇರೆ ಪರ್ಯಾಯ ಮಾರ್ಗವನ್ನು ಹುಡುಕೊಳ್ತಾ ಇದೆ. ಬಟ್ ಅಮೇರಿಕಾಗೆ ಪರ್ಯಾಯ ಮಾರ್ಗ ಯಾವುದಾಗುತ್ತೆ? ಹಾಗಾದರೆ ಪರ್ಯಾಯ ಈಗ ಸಡನ್ನಾಗಿ ನಾವೆಲ್ಲ ಅವ್ರಿಗೆ ಭಾರತ ಇರ್ಬೋದು, ಬೇರೆ ದೇಶಗಳಿರ್ಬೋದು, ರಫ್ತನ್ನು ನಿಲ್ಲಿಸಿದಾಗ ಆ ಒಂದು ಪ್ರಾಡಕ್ಟ್ಸು ಅವರ ದೇಶದಲ್ಲಿ ಅವ್ರಿಗೆ ಸಿಗಬೇಕಲ್ಲ, ಅದು ಎಲ್ಲಿಂದ? ಹಾಗಾದರೆ ಎಲ್ಲ ಕಂಪ್ನಿಗಳು ಆ ರಫ್ತನ್ನು ನಿಲ್ಲಿಸಿದ ಮೇಲೆ ರಾತ್ರೋರಾತ್ರಿ ನಾಳೆಗೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅವ್ರ ಕಂಪ್ನಿಲಿ ಉತ್ಪಾದನೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ದೇಶದಲ್ಲಿ? ಚಾನ್ಸೇ ಇಲ್ಲ. ಅದಕ್ಕೆ ಏನಿಲ್ಲ ಅಂದರೂ ಒಂದು 5 ರಿಂದ 6 ವರ್ಷ ತಗೊಳುತ್ತೆ. ಹಾಗಾದರೆ 5 ರಿಂದ 6 ವರ್ಷ ಅಲ್ಲಿನ ಜನ ಇಷ್ಟು ದಿನ ಏನು ಪ್ರಾಡಕ್ಟ್ಸ್ನ ಕೊಂಡ್ಕೊತಿದ್ರಲ್ಲ ಆ ಪ್ರಾಡಕ್ಟ್ಸ್ನ ಹೇಗೆ ಕೊಂಡ್ಕೊಬೇಕು, ಹೆಂಗೆ ಕೊಂಡ್ಕೊಳ್ಬೇಕು? ಈಗ ಇಷ್ಟು ದಿನ ಫಾರ್ ಎಕ್ಸಾಂಪಲ್ $1,000 ಅವರು ನಮ್ಮ ದೇಶದಲ್ಲಿ ಏನೋ ಒಂದು ಪ್ರಾಡಕ್ಟ್ನ ಖರೀದಿ ಮಾಡ್ತಾ ಇರ್ತಾರೆ, ನಮ್ಮ ದೇಶದ ಉತ್ಪಾದನೆ ಆಗಿರುವಂಥ ಒಂದು ಪ್ರಾಡಕ್ಟ್ನ. ಈಗ ಆ ಪ್ರಾಡಕ್ಟನ್ನು ಅವರು 1,500 ಕೊಟ್ಟು ತೊಗೊಳ್ಬೇಕು ಅಂದರೆ
ಡೊನಾಲ್ಡ್ ಟ್ರಂಪ್ ಅವರ ಲೆಕ್ಕಾಚಾರ ಏನಿದೆ, ನಮ್ಮ ದೇಶದಲ್ಲೇ ಎಲ್ಲನೂ ನಮ್ಮ ದೇಶದಲ್ಲೇ ಆಗಬೇಕು, ನಾವು ಚೈನಾ ಥರ ಆಗ್ಬಿಡ್ಬೇಕು ಅಂತ ಅಂದ್ಕೊಂಡಿರುವಂತಹ ದೇಶಕ್ಕೆ ಈಗ ಸಡನ್ನಾಗಿ ಈ ರೀತಿಯಾದಂಥ ಒಂದು ಟ್ಯಾರಿಫನ್ನು ನಿಲುವನ್ನು ಹೇರಿರೋದ್ರಿಂದ ಅಲ್ಲಿನ ಜನಕ್ಕೆ ತುಂಬ ದೊಡ್ಡ ನಷ್ಟ ಆಗತ್ತೆ. ಅಂದರೆ ಇಷ್ಟು ದಿನ 1,000 ತಗೊಳ್ತಿದ್ದಂತಹ ಪ್ರಾಡಕ್ಟು 1,500 ತಗೊಳ್ಬೇಕಾಗತ್ತೆ. ಅದು ಕೂಡ ಸಿಗದೇನೂ ಹೋಗ್ಬೋದು. ಯಾಕಂತಂದರೆ ಯಾರು ಕೂಡ ರಫ್ತಿಗೆ ಅಷ್ಟೊಂದು ಟ್ಯಾಕ್ಸ್ನ ಕಟ್ಬಿಟ್ಟು ನಾವು ಯಾಕೆ ರಫ್ತು ಮಾಡಬೇಕು ಅನ್ನುವಂಥ ಒಂದು ಯೋಚನೆಗೆ ಬಂದಾಗ ಅಲ್ಲಿನ ಜನರ ಸಿಚುವೇಶನ್ ಏನಾಗ್ಬೋದು, ಅಲ್ಲಿನ ಜನನೇ ಸರ್ಕಾರದ ವಿರುದ್ಧ ದಂಗೆ ಏಳುವಂಥ ಒಂದಷ್ಟು ಲಕ್ಷಣಗಳು ಕೂಡ ಆಗುತ್ತೆ. ಇದು ಟ್ಯಾರಿಫ್ ವಿಚಾರ ಆಯಿತು. ಹೀಗೆ ಇವರು ಈಗ ನಮ್ಮ ಒಂದು ಭಾರತೀಯರಿರ್ಬೋದು, ವಿದೇಶಿ ಒಂದು ಕೆಲಸಗಾರರ ಮೇಲೆ ಈ ರೀತಿಯಾಗಿ ಏನು H-1 ವೀಸಾದ ಮೂಲಕ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾರಲ್ಲ, ಇದು ಅವರ ಒಂದು ದೇಶಕ್ಕೆ ತುಂಬ ದೊಡ್ಡ ನೆಗೆಟಿವ್ ಆಗಲಿದೆ. ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವಂತಹ ಒಂದೊಂದು ನಿರ್ಧಾರವೂ ಕೂಡ ಅವರಿಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾರಕ ಆಗ್ತಾ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.